ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತರೋದಕ್ಕೆ ಕಾರಣವಾದಂತಹ ಕಲಾ ತಂಡಗಳು ಬಂದಿದೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಎಲ್ಲ ಅವಾರ್ಡೀಸ್ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವಾರ್ಡನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಹರ್ಸಕ್ಕೆ ಬಂದಿರತಕ್ಕಂತಹ ಗುರುಜಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ನಿಮ್ಮ ಎಲ್ಲರ ಆಶೀರ್ವಾದ ಸಿಗ್ನೇಚರ್ ಮೀಡಿಯಾ ಹೌಸ್ ಸಂಸ್ಥೆ ಮೇಲೆ ಹಾಗೆ ನಮ್ಮ ಎಲ್ಲ ಟೀಮ್ ಸಿಗ್ನೇಚರ್ ಮೀಡಿಯಾ ಹೌಸ್ನ ಟೀಮ್ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ರತ್ನ ಜ್ಯೋತಿಷ ಪುರಸ್ಕಾರ ಮಹೋತ್ಸವವನ್ನು ಏರ್ಪಡಿಸಿರ್ತಕ್ಕಂಥ ಸಿಗ್ನೇಚರ್ ಮೀಡಿಯಾದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಇವತ್ತು ಜ್ಯೋತಿಷ ಶಾಸ್ತ್ರದಲ್ಲಿ ಪರಿಣತಿಯನ್ನು ಪಡೆದು ಇವತ್ತು ಪುರಸ್ಕಾರಕ್ಕೆ ಪಾತ್ರರಾಗಿರ್ತಕ್ಕಂಥ ಎಲ್ಲ ಜ್ಯೋತಿಷ್ಯ ವಿಶಾರದರೇ, ಉಪಸ್ಥಿತರಿರುವ ಸಹೋದರ ಸಹೋದರಿಯರೇ, ಇವತ್ತು ಸಿಗ್ನೇಚರ್ ಮೀಡಿಯಾ ಹೌಸ್ದವರು ಕರ್ನಾಟಕದ ಹೆಸರಾಂತ ಮತ್ತು ಪರಿಣಿತ ಜ್ಯೋತಿಷ್ಯ ವಿಶಾರದರನ್ನು ಗುರುತಿಸಿ ಅವರಿಗೆ ಕರ್ನಾಟಕ ಜ್ಯೋತಿಷ ಪುರಸ್ಕಾರಗಳನ್ನು ನೀಡ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ. ಜ್ಯೋತಿಷ್ಯ ಅಂತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ಕಳೆದ ಹಲವಾರು ಸಾವಿರ ವರ್ಷಗಳ ಅವಧಿಯಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಬಹಳ ಒಂದು ವೈಜ್ಞಾನಿಕವಾಗಿ ಬೆಳೆದು ಬಂದಿರತಕ್ಕಂಥ ಒಂದು ವಿಷಯ. ಜ್ಯೋತಿಷ್ಯ ಶಾಸ್ತ್ರ ಸನಾತನ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿ ಹಲವಾರು ವರ್ಷಗಳಿಂದ ಶತಶತಮಾನಗಳಿಂದ ಆಡಳಿತ ನಡೆಸುವವರಿಗೆ, ಜನಸಾಮಾನ್ಯರಿಗೆ, ಉದ್ಯಮಿಗಳಿಗೆ, ಸಾಮಾನ್ಯ ಜನರಿಗೂ ಸಹಿತ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಕೆಲವರು ನಂಬಲಿಕ್ಕಿಲ್ಲ, ಆದರೆ ಜ್ಯೋತಿಷ್ಯದಲ್ಲಿ ಬಹಳ ವೈಜ್ಞಾನಿಕವಾಗಿದೆ ಮತ್ತು ಅದು ಇಟ್ ಇಸ್ ಎ ಟೈಮ್ ಟೆಸ್ಟೆಡ್ ಸೈನ್ಸ್. ಎಷ್ಟೋ ಜ್ಯೋತಿಷ್ಯದ ನುಡಿಗಳು 100ಕ್ಕೆ 100ರಷ್ಟು ಆಗ್ತಿದ್ರು, 100ಕ್ಕೆ 95ಕ್ಕಿಂತ ಹೆಚ್ಚಿಗೆ ನಿಜ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ದೀವಿ, ಅನುಭವಿಸಿದ್ದೀವಿ. ಜ್ಯೋತಿಷ ಅಂತಕ್ಕಂಥದ್ದು ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಮತ್ತು ದೇಶದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಅವಘಡಗಳಿಗೆ ಆಡಳಿತ ಮುಂಚೆ ತಯಾರಿ ಮಾಡಿಕೊಳ್ಳಿಕ್ಕೆ ಮತ್ತು ಎಷ್ಟೋ ಸಲ ಅವಘಡಗಳನ್ನು, ಅನಿಷ್ಟಗಳನ್ನು ದೂರ ಮಾಡಲಿಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಶಾರದರು ಹೇಳ್ತಕ್ಕಂಥ ಜ್ಯೋತಿಷ್ಯ ಸಹಾಯಕಾರಿಯಾಗುತ್ತೆ. ಆದ್ದರಿಂದ ಈಗ ಹವಾಮಾನ ಇಲಾಖೆ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಆದರೆ ಶತಮಾನಗಳಿಂದ ಜ್ಯೋತಿಷ್ಯ ಶಾಸ್ತ್ರ ಬಹಳ ವೈಜ್ಞಾನಿಕವಾಗಿ ಮತ್ತು ಸತ್ಯಪೂರ್ಣವಾಗಿ ಭಾರತದ ಜನರ ಸೇವೆಯನ್ನು ಮಾಡಿದೆ.
ಮುಂಬರುವ ದಿನಗಳಲ್ಲಿಯೂ ಸಹಿತ ಅದು ಮಾಡ್ತದೆ. ಬೇರೆ ಬೇರೆ ಶಾಸ್ತ್ರಗಳಿದ್ದಂಗೆ ಈ ಕ್ಷಣಕ್ಕಾಗಿ, ಈ ಸದವಕಾಶಕ್ಕಾಗಿ ನಮ್ಮ ಸಿಗ್ನೇಚರ್ ಮೀಡಿಯಾ ಹೌಸ್ ಬಹಳ ದಿನಗಳ ಒಂದು ಕನಸನ್ನು ಅನವರತವಾಗಿ ಶ್ರಮದೊಂದಿಗೆ ಈ ಸಾರ್ಥಕ್ಯದ ಫಲವನ್ನು ನಾವಿಂದು ಆಸ್ವಾದಿಸ್ತಿದ್ದೀವಿ. ದಯಮಾಡಿ ಶಂಕರ್ ಬಿದ್ರಿ ಸರ್, ಒಂದು ನಿಮಿಷ ದಯಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ನಿಮ್ಮ ಹೆಸರು ಓದಿಲ್ಲದೆ ಇದ್ರು, ನಿಮ್ಮ ಭೇಟಿಯಿಂದ ಬಂದಿಲ್ಲದೆ ಇದ್ರು, ಮೀಡಿಯಾಗೋಸ್ಕರ, ಪ್ರೆಸ್ಗೋಸ್ಕರ, ಸೊ ಅನೇಕರು ವಾಪಸ್ ತೆರಳ್ತಾ ಇರೋದ್ರಿಂದ ಎಲ್ಲರೂ ವೇದಿಕೆಗೆ ಬನ್ನಿ. ಒಂದು ಗ್ರೂಪ್ ಫೋಟೋ ಎಲ್ಲರದ್ದು ಬೇಕು ನಮಗೆ. ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿಕಸ್ತೂರಿಕಾಂ ಸಮಂಧ ಹಸಿದೇಕ್ಷಣಾಂ ಸಸಲಚಾಪಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯಾಭುಷಾಂಬರಾಂ ಜಪಾಕುಸುಮಭಾಸುರಾಂ ಜಪವಿಧೌ ಸ್ಮರೇನ್ ಅಂಬಿಕಾಂ. ಯಾವ ಶಾಸ್ತ್ರ ಎಷ್ಟು ಉಪಯುಕ್ತ ಇದೆಯೋ ಗೊತ್ತಿಲ್ಲ, ಆದರೆ ಪ್ರತ್ಯಕ್ಷ ಪ್ರಮಾಣವಾಗಿರ್ತಕ್ಕಂಥ ಶಾಸ್ತ್ರ ಅದು ಜ್ಯೋತಿಷ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ, ಈ ಷಡಂಗಗಳು, ಅಕಾರ ಉಕಾರ ಮಕಾರಗಳು, ಒಂದು ಬೀಜದ 3 ಮೊಳಕೆಗಳು. ಅದು ಮುಂದೆ ಋಗ್ವೇದ, ಯಜುರ್ವೇದ, ಸಾಮವೇದ ಆಯಿತು. ಅಥರ್ವಣ ವೇದ ಅಂತೂ 4ನೇದಿಲ್ಲ, ಅಥರ್ವ ಋಷಿಯನ್ನು ಸಂಗ್ರಹ ಮಾಡಿದ್ದಷ್ಟೇ. ಆ 3 ಮತ್ತೆ ಮುಂದೆ 3 ಆಗಿ ಶಿಕ್ಷಾ, ಕಲ್ಪ, ಛಂದಸ್ಸು, ಜ್ಯೋತಿಷ, ವ್ಯಾಕರಣ ಷಡಂಗಗಳಾಯಿತು. ಇವತ್ತು ಜ್ಯೋತಿಷದ ಬಗ್ಗೆ ಯಾರಿಗಿಷ್ಟ ಇಲ್ಲ ಅಂತ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಜ್ಯೋತಿಷ್ಯವನ್ನು ನಂಬಲ್ಲ ಅಂತ ಜೋರಾಗಿ ಹೇಳ್ತಾ ಇರ್ತಾರಲ್ಲ, ಅವರೆಲ್ಲ ಮೊಬೈಲ್ ತೆಗೆದು ಅದನ್ನೇ ನೋಡ್ತಿರ್ತಾರೆ. ನಾಸ್ತಿಕರಷ್ಟು ಭಗವಂತನ ಒಪ್ಕೊಳ್ಳೋ ಆಸ್ತಿಕರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಇದು ಪ್ರತ್ಯಕ್ಷ ಪ್ರಮಾಣ. ನಮ್ಮ ಊರಲ್ಲಿ ಪುರುಷೋತ್ತಮ ಜೋಯಿಸರಂತ ಇದ್ರು. ಆಗ ರಾಜಪುರೋಹಿತರವರು, ನಾವು ಸಣ್ಣ ವಯಸ್ಸಲ್ಲಿ ನೋಡಿದ್ದವರು, ಬಸ್ಸಲ್ಲಿ ಯಾವ್ದು ಹೆಣ್ಮಕ್ಳನ್ನ ಅವ್ರ ಬಂದು ಕರ್ಕೊಂಡೋಗಿ ನಿಲ್ಸೋರಷ್ಟೇ. ಆಕಿ ಹೊಟ್ಟೆ ನೋಡಿ ಟೈಮ್ ಬರ್ಕೋತಿದ್ರು, ಕುಂಡಲಿ ಹಾಕಿಬಿಡ್ತಿದ್ರು. ಇಂಥ ಮಗುನೇ ಹುಡುಕದ, ಚತುರ್ಥದಲ್ಲಿ ಶನಿ ಇರ್ತಾನೆ, ಇದು ಕುಂಭ ಲಗ್ನ ಇದೆ. ಇದು ಈಗ ನೋಡಿ, ಹುಟ್ಟಿದ ಮೇಲೆ ಕಾಣಿಸುವಂತ ಎಲ್ಲ ಗ್ರಹ ಗೋಚಾರಗಳನ್ನ ಅವ್ರ ಮುಂಚೆ ಹೊಟ್ಟೆ ನೋಡೇ ಬರೆದಿಟ್ಬಿಡ್ತಿದ್ರು. ಮುಂದೆ ಅಂಥದ್ದೇ ಮಗು, ಹೆಣ್ಣು ಮಗುವೇ ಹುಡ್ತಿತ್ತು, ಗಂಡು ಮಗುವೇ ಹುಡ್ತಿತ್ತು. ಮುಂದೆ ಅವರು ಬರೆದ ಕುಂಡಲಿ ಇದೆಯಲ್ಲ, ಆಯಾ ಜಾಗದಲ್ಲಿ ಆಯಾ ಗ್ರಹಗಳು ಸ್ಥಿತರಾಗಿರ್ತಾ ಇದ್ರು. ಯಾಕೆ ಅಂತಂದ್ರೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ, ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಯಲ್ಲಿ ಸುಖದ ನಿವಹ ಕೊಡುವವು. ವ್ಯಾಧಿ ಮಾರದೋ ದೇಹ ಬಾಧೆ ತಟ್ಟದೋ, ವ್ಯಾಧಿ ಮಾರದೋ ದೇಹ ಬಾಧೆ ತಟ್ಟದೋ, ಆದಿದೇವನ ಸುಪ್ರಸಾದವ ಅಂದವಚನವ ನಿನಗೆ ತಂದು ಕೊಡುವ. ಅವರು ಸಾಕ್ಷಾತ್ ಲಲಿತಾ ರಾಜರಾಜೇಶ್ವರಿಯ ದಿವ್ಯ ಉಪಾಸಕರು. ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿರುವ ಎಲ್ಲ ಗುರು ಸಮಾನರಿಗೂ ನಮಸ್ಕಾರ. ತುಂಬ ತಿಳಿದ ಜ್ಞಾನಿಗಳ ಮುಂದೆ ನಾವು ಮೌನಿಯಾಗಿರೋದು ಜಾಣತನ. ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ. ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ. ನೀವು ಕರ್ನಾಟಕ ಜ್ಯೋತಿಷ್ಯ ಪುರಸ್ಕಾರ ಪಂಡಿತ್ ದಿನೇಶ್ ಗುರೂಜಿಯವರು. ಕರ್ನಾಟಕ ಜ್ಯೋತಿ ಹೇಳಿ ಮೇಡಮ್. ನಕ್ಷತ್ರ ಅಡಿ ಗುರುಜಿ ಬಗ್ಗೆ ಅಲ್ಲ, ಇಲ್ಲ ಇಡೀ ಟೋಟಲ್ ಕಾರ್ಯಕ್ರಮದ ಬಗ್ಗೆ. ಲೋಗ ಸ್ವಲ್ಪ ಎಸ್
ಇವತ್ತು ಕರ್ನಾಟಕ ಜ್ಯೋತಿಷ್ಯ ಪುರಸ್ಕಾರ 2024 ಸಿಗ್ನೇಚರ್ ಮೀಡಿಯಾದಿಂದ ನಡೆದಂತಹ ಒಂದು ಪುರಸ್ಕಾರದ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮೂಡಿಬಂತು. ಯಾಕೆಂತ ಅಂದರೆ ಇಂಥ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಡೆಸಿ ಸಾಧಕರನ್ನು ಗುರುತಿಸಿಕೊಳ್ಳೋದ್ರಲ್ಲಿ ನಮ್ಮ ಸಿಗ್ನೇಚರ್ ಮೀಡಿಯಾ ತುಂಬ ಭಾಳಷ್ಟು ಪ್ರಯತ್ನಗಳನ್ನ ಮಾಡಿ ಯಶಸ್ವಿಯಾಗಿದ್ದಾರೆ ಪ್ರಶಾಂತ್ ರಾವ್ ಅವರು. ಏಕೆಂದರೆ ಎಲ್ಲರೂ ಜ್ಯೋತಿಷಿಗಳಾಗಿರ್ತಾರೆ, ಅದು ಜ್ಯೋತಿಷಿಗಳನ್ನ ಗುರುತಿಸೋದಿದೆಯಲ್ಲ ಅದು ಭಾಳ ಪ್ರಾಮುಖ್ಯವಾಗಿರುತ್ತೆ. ತುಂಬ ಜನ ಜ್ಯೋತಿಷಿಗಳು ಎಲೆಮರೆ ಕೈ ಹಾಕೊಂಡಿರ್ತಾರೆ, ಅಥವಾ ಜ್ಯೋತಿಷಿಗಳಾಗಿದ್ರೂ ಕೂಡ ತುಂಬ ಜನ ಮುಂದೆ ಬಂದು ಕಕ್ಷಿದಾರರಾಗಿ ಅವರು ಅಟೆಂಡ್ ಮಾಡಿದ್ರು ಕೂಡ ಅವರು ಬೆಳಕಿಗೆ ಬಂದಿರಲ್ಲ. ಅಂಥವ್ರನ್ನ ಗುರುತಿಸಿ ಈ ನಮ್ಮ ಸಿಗ್ನೇಚರ್ ಮೀಡಿಯಾದವರು ಒಂದು ಸನ್ಮಾನವನ್ನು ಮಾಡಿಸಿ ಬೆಳಕಿಗೆ ತರುವಲ್ಲಿ ಯಶಸ್ವಿಯಾದ ಒಂದು ಕಾರ್ಯಕ್ರಮ ಇವತ್ತು ಮೂಡಿಬಂದಿದೆ. ತುಂಬ ಚೆನ್ನಾಗಿ ಮೂಡಿಬಂತು. ಅದರಲ್ಲೂ ನಮ್ಮ ಶಂಕರ್ ಬಿದೇರಿಯವರು ಭಾಳಷ್ಟು ಚೆನ್ನಾಗಿ ಜ್ಯೋತಿಷ್ಯದ ಮಾಹಿತಿಯನ್ನು ಎಳೆಹಳೆಯಾಗಿ ಬಿಚ್ಚಿಕೊಡ್ತಾ ಹೋದರು. ಹಾಗೆ ನಮ್ಮ ದಿನೇಶ್ ನಕ್ಷತ್ರರಾಣಿ ಗುರುಜಿಯಾದ ಅವರು ಕೂಡ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಳ್ಳೋದ್ರಲ್ಲಿ ಭಾಳಷ್ಟು ಸಕ್ಸಸ್ಸನ್ನು ನೋಡಿ ಬಂದು. ಹಾಗೆ ಭೈರವಿ ಅಮ್ಮ ಪಾಂಡವಪುರದ ಮಹಾಭೈರವಿ ಸಂಸ್ಥಾನ ಮಠದಿಂದ ಭೈರವಿ ಅಮ್ಮನವರು ಕೂಡ ಜ್ಯೋತಿಷ್ಯದ ಬಗ್ಗೆ ತುಂಬ ಮಾಹಿತಿಗಳನ್ನು ಹಂಚಿಕೊಂಡು, ಏಕೆಂದರೆ ಜ್ಯೋತಿಷ್ಯ ಸುಳ್ಳು ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಖಂಡಿತ ಇಲ್ಲ. ಜ್ಯೋತಿಷಿ ಸುಳ್ಳಾಗ್ಬೋದು, ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗ ಸಾಧ್ಯ ಇಲ್ಲ. ಅದನ್ನು ಸಾಬೀತು ಮಾಡೋದ್ರಲ್ಲಿ ಇವತ್ತೆಲ್ಲ ಯಾರು ಗಣ್ಯ ವ್ಯಕ್ತಿಗಳು ಸೇರಿದ್ರು ಆ ಜ್ಯೋತಿಷ್ಯದ ಪ್ರಾಮುಖ್ಯತೆಯನ್ನು ಭಾಳಷ್ಟು ಬಿಚ್ಚಿಟ್ರು. ಬಹಳ ಖುಷಿಯಾಯಿತು ಈ ಪ್ರೋಗ್ರಾಮು. ಇದೇ ಥರ ಮುಂದಿನ ದಿನಗಳಲ್ಲಿ ಸಾಧಕರ ಗುರುತಿಸೋದ್ರಲ್ಲಿ ನಮ್ಮ ಸಿಗ್ನೇಚರ್ ಮೀಡಿಯಾ ಭಾಳಷ್ಟು ಕೆಲಸ ಮಾಡಲಿ ಅಂತ ಹೇಳ್ತಾ, ಅದ್ರ ಜೊತೆಗೆ ದಿನೇಶ್ ನಕ್ಷತ್ರನಾಡಿ ಗುರುಜಿಯವರು ಕೂಡ ಭಾಳಷ್ಟು ಇಂಥ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲವನ್ನೂ ಕೂಡ ನೋಡಿ, ಗುರುಗಳು ಏನು ಮಾಡ್ತಾರೆ ಅಂತ ಅಂದರೆ ವಿದ್ಯೆ ಕಲಿಸ್ತಾರೆ, ಆದರೆ ವಿದ್ಯೆ ಕಲಿಸೋದ್ರ ಜೊತೆಗೆ ಶಿಷ್ಯಂತ್ರವನ್ನು ಬೆಳೆಸಿ ಮುಂದೆ ತರುವಲ್ಲಿ ಅವರು ಕೂಡ ಹೋದರು. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ಗಳಿಗೆ ನಡೀತಾ ಇದೆ, ಅದು ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಪ್ರಶಾಂತ್ ರಾವ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಂಖ್ಯಾಶಾಸ್ತ್ರಕ್ಕಾಗಿ ಕ್ವೆಶನ್ ಕೇಳ್ತೀರಾ? ಈ ಪ್ರೋಗ್ರಾಮ್ ಬಗ್ಗೆ ಹೇಳಿ ಸರ್. ಓಕೆ, ಸೊ ಎಲ್ರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಅಂತ, ಸಿಗ್ನೇಚರ್ ಮೀಡಿಯಾ ಹೌಸ್ನ ಸಂಸ್ಥಾಪಕ. ಹಾಗೆ ಈ ಒಂದು ಮೀಡಿಯಾ ಹೌಸ್ ಏನಿದೆ ಕಳೆದ 4 ವರ್ಷಗಳಿಂದ ಇರುತ್ತೆ. ಸೊ 2020ಇಂದ ಈ ಒಂದು ಮೀಡಿಯಾ ಹೌಸ್ ಸ್ಟಾರ್ಟ್ ಮಾಡಿದ್ದು. ಇನಿಷಿಯಲಿ ನಾವು ಬಿಸ್ನೆಸ್ ಅವಾರ್ಡ್ಸ್ ಮಾಡ್ತಾ ಇದ್ವಿ, ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ನನಗೆ ಆಧ್ಯಾತ್ಮ ಮತ್ತು ಸನಾತನ ಪದ್ಧತಿಗಳ ಬಗ್ಗೆ ಬಹಳಷ್ಟು ಕುತೂಹಲ ಇತ್ತು. ಅಂದರೆ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಇವೆಂಟ್ ಮಾಡಬೇಕು, ಒಂದು ವೇದಿಕೆಯನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಬಹಳ ವರ್ಷಗಳ ಆಸೆ. ಬಟ್ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಗೊತ್ತಾಗ್ತಿರಲಿಲ್ಲ. ಒಂದು ಟ್ರೈ ಮಾಡೋಣ ಅಂತ ಹೋದ್ಸತಿ ನಾವು ಕರ್ನಾಟಕ ಜ್ಯೋತಿಷ್ಯ ರತ್ನ ಮಾಡಿದ್ವಿ, ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಅದೇ ಇನ್ಸ್ಪೈರ್ ಆಗಿ ಇವಾಗ ಮಹೋತ್ಸವವನ್ನು ಏರ್ಪಾಡು ಮಾಡಿದ್ವಿ, ಕರ್ನಾಟಕ ಜ್ಯೋತಿಷ್ಯ ಪುರಸ್ಕಾರ ಮಹೋತ್ಸವ 2024 ಅಂತ. ಬಟ್ ನೀವೇ ನೋಡಿದ ಹಾಗೆ ಇದು ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ. ಆಮೇಲೆ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಸೊ ನೀವು ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಈ ರೀತಿ ಸಪೋರ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಇಂಥ ಒಂದು ಆಸ್ಟ್ರಾಲಜಿಕಲ್ ಈವೆಂಟ್ಸು ಇನ್ನೂ ಹೆಚ್ಚೆಚ್ಚಾಗಿ ಈಗ ಕರ್ನಾಟಕ ಲೆವೆಲಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಸೌತ್ ಇಂಡಿಯಾ ಲೆವೆಲಲ್ಲಿ ಮಾಡುವಂಥ ಪ್ಲ್ಯಾನ್ಸ್ ಇದೆ, ಆಸೆ ಇದೆ. ಸೊ ನೋಡೋಣ, ಮುಂದೆ ದೇವರ ಆಶೀರ್ವಾದ, ನಿಮ್ಮೆಲ್ಲರೂ ಬೆಂಬಲ ಹೇಗಿರುತ್ತೆ ನೋಡೋಣ. ಸೊ ಆದರೆ ಮಾಡೋಣ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಮೋಕ್ಷಗುರುಜಿ ಅಂತ. ವೃತ್ತಿಯಿಂದ ನಾನೊಬ್ಬ ಜ್ಯೋತಿಷಿ, ವಾಸ್ತುತಜ್ಞ, ವೇದವಿದ್ಯಾ ಅಧ್ಯಾಪಕ ಹಾಗೂ ಆಧ್ಯಾತ್ಮಿಕ ಗುರು. ಪ್ರವೃತ್ತಿ ಹವ್ಯಾಸದಿಂದ ನಾನೊಬ್ಬ ಚಲನಚಿತ್ರ ನಟ, ಗೀತರಚನೆಕಾರ, ಸಂಭಾಷಣೆಕಾರ, ಪತ್ರಕರ್ತ ಹಾಗೂ ಸಿನಿಮಾ ವಿಮರ್ಶಕ. ರಾಷ್ಟ್ರೀಯ ಜನಹಿತ ಪಕ್ಷದ ರಾಜ್ಯ ಮಟ್ಟದ ನಾಯಕ ಕೂಡ ನಾನು ರಾಜಕಾರಣದಲ್ಲಿ. ಸೊ ಇವತ್ತಿನ ದಿವಸ ಸಿಗ್ನೇಚರ್ ಮೀಡಿಯಾ ಹೌಸ್ ಈ ಸಂಸ್ಥೆ ಹೆಚ್ಚು ಕಡಿಮೆ ನಮ್ಮ ಹೋಮ್ ಬ್ಯಾನರ್ ಅಥವಾ ನಮ್ಮದೇ ಸಂಸ್ಥೆ, ನಮ್ಮ ಒಂದು ತವರು ಮನೆ ಸಂಸ್ಥೆ ಅಂತ ಅನ್ನೋಷ್ಟರ ಮಟ್ಟಿಗೆ ಒಂದು ನಮ್ಮ ಸಂಸ್ಥೆಯ ಜೊತೆಗೆ ನಮ್ಮೊಂದು ಒಡನಾಟ ಆಗಲಿ, ಒಂದು ಬಾಂಧವ್ಯ ಆಗಲಿ ಬೆಳೆದು ಬಂದಿದೆ. ಇವರ ಕಾರ್ಯಕ್ರಮ ನಾನು ಭಾಗವಹಿಸ್ತಾ ಇರುವಂಥದ್ದು 2ನೇ ಕಾರ್ಯಕ್ರಮ ಇದು. ಈಗ ಒಂದು 3 ತಿಂಗಳ ಕೆಳಗಡೆ ಒಂದು ಕಾರ್ಯಕ್ರಮ ಮಾಡಿದರು. ಆಗಲೂ ಸಹ 18 ಅಥವಾ 20 ಜ್ಯೋತಿಷಿಗಳನ್ನು ಕರೆದು ಎಲ್ಲರಿಗೂ ಸಹ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಅವರವರು ಮಾಡಿರುವಂಥ ಸಾಧನೆಗಳನ್ನು ಗುರುತಿಸಿ ವಿಶೇಷವಾದ ಸತ್ಕಾರ, ಗೌರವವನ್ನು ಕೊಟ್ಟಿದ್ದರು. ಮೊದಲನೇದಾಗಿ ಇಷ್ಟು ಜನ ಜ್ಯೋತಿಷಿಗಳನ್ನು ಒಂದು ಕಡೆ ನೋಡೋದೇ ಒಂದು ಸುಂದರವಾದಂಥ ಒಂದು ವಿಚಾರ, ತುಂಬ ಒಂದು ಆತ್ಮೀಯತೆಯನ್ನು ತರತಕ್ಕಂಥ ಒಂದು ವಿಚಾರ ಇದಾಗಿರುತ್ತೆ. ಇವತ್ತು ಅಷ್ಟೇ ನನ್ನ ಎಲ್ಲ ಗೆಳೆಯರು, ಪ್ರಸನ್ನಾಚಾರ್ಯ ಗಟ್ಟಿಯವರಾಗ್ಬೋದು, ದಿನೇಶ್ ಆಗ್ಬೋದು, ಪ್ರತಿಯೊಬ್ಬರೂ ಸಹ ಮತ್ತೊಮ್ಮೆ ನಾವೆಲ್ಲ ಒಂದು ಕಡೆ ಸೇರುವಂಥ ಒಂದು ಸೌಭಾಗ್ಯವನ್ನು ಈ ಸಿಗ್ನೇಚರ್ ಮೀಡಿಯಾ ಹೌಸ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತಿನ ದಿವಸ ನನಗೆ
ಜ್ಯೋತಿಷ್ಯ ಮಾರ್ತಾಂಡ ಅನ್ನೋ ಒಂದು ಪ್ರಶಸ್ತಿಯನ್ನು ಸಹ ರಾಜ್ಯ ಮಟ್ಟದಲ್ಲಿ ಗುರುತಿಸಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿರೋದಕ್ಕೆ ಸಂಸ್ಥೆಗೆ ನಾನು ತುಂಬ ಆಭಾರಿಯಾಗಿರ್ತೀನಿ ಮತ್ತು ಋಣಿಯಾಗಿರ್ತೀನಿ. ಮತ್ತು ಇಡೀ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಪ್ರಶಾಂತರ ಮೊದಲುಗೊಂಡು ಪ್ರತಿಯೊಬ್ಬರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.